ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿಯನ್ನ ನಾಡಿನ ಜನತೆ ಹಾಡಿ ಹೊಗಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿಯೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಮುಂದುವರಿಯಲಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಆರ್ ಸೀತಾರಾಮ್ ಹಾರೈಸಿದ್ದಾರೆ. 2006ರಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ಸೇರಿ ಅಹಿಂದ ಸಮಾವೇಶ ಸಂಘಟಿಸಿದಾಗಲೇ ಅನೇಕರು ಅವರನ್ನ ಅನುಸರಿಸೋಕೆ ಸಜ್ಜಾದ್ರು. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲಾ ಮತ ಪಂಥಗಳ ಕಾರ್ಯಕರ್ತರನ್ನ ಅವರು ಆತ್ಮೀಯವಾಗಿ ಕಾಣುವ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಇದಕ್ಕೆ ಕಾರಣ. ಹೀಗಾಗಿಯೇ ರಾಜ್ಯದಲ್ಲಿ ಅಹಿಂದ ಸಮಾವೇಶ ರೂಪ ಪಡೆದುಕೊಂಡು ಈಗ ಸಿದ್ದರಾಮಯ್ಯ ಅವರನ್ನ ಅಹಿಂದ ನಾಯಕ ಅಂತ ಕರೆಯುವ ಹಂತಕ್ಕೆ ತಂದಿದೆ ಅಂತ ಹೇಳಿ ಈಗ ಸೀತಾರಾಮ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ವರ್ಗಗಳ ಅಭ್ಯುದಯಕ್ಕೆ ಆದ್ಯತೆಯನ್ನ ನೀಡಬೇಕು ಎಂಬುದರಲ್ಲಿ ಸಿದ್ದರಾಮಯ್ಯ ಯಾವುದೇ ರಾಜಿಯನ್ನ ಮಾಡಿಕೊಳ್ಳುವುದಿಲ್ಲ. ಅವರು ಬಜೆಟ್ ಅನ್ನ ರೂಪಿಸುವಾಗ ಅತ್ಯಂತ ಹತ್ತಿರದಿಂದ ಕಂಡಂತಹ ನಾನೇ ಇದಕ್ಕೆ ಸಾಕ್ಷಿ. ರಾಜ್ಯದ ಜನತೆಯ ತಲಾ ಆದಾಯ ವೃದ್ಧಿಗೂ ಸಿದ್ದರಾಮಯ್ಯ ಅವರು ಪ್ರಮುಖ ಕಾರಣ. ಜನಪರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಪ್ರಗತಿ ಹೊಂದುತ್ತಾ ಇರುವುದು. ಇನ್ನು ಸಿದ್ದರಾಮಯ್ಯ ಅವರ ಹಣಕಾಸು ಜ್ಞಾನದ ಚತುರತೆಯಿಂದ ಈಗ 16 ಬಜೆಟ್ ಮಂಡಿಸೋಕೆ ಸಾಧ್ಯವಾಗಿದೆ. ದೇವರಾಜ ಅರಸು ಕಾಲಘಟ್ಟದ ಬಳಿಕ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬಡವರ ಅಭ್ಯುದಯ ಅತ್ಯಂತ ಹೆಚ್ಚಿನ 2 ಪ್ರಮಾಣದಲ್ಲಿ ಸಾಧ್ಯವಾಗ್ತಾ ಇದೆ. ನೇರ ದಿಟ್ಟ ನಡೆಯ ಸಿದ್ದರಾಮಯ್ಯ ಅವರು ಪ್ರಸ್ತುತ ಎಲ್ಲವನ್ನ ಒಟ್ಟಾಗಿ ಮುಂದಿನ ಚುನಾವಣೆಯನ್ನ ಮುನ್ನಡೆಸುತ್ತಿದ್ದಾರೆ. ಇಂತಹ ಆಡಳಿತ ಮತ್ತಷ್ಟು ವೃದ್ಧಿಸುವುದರೊಂದಿಗೆ ಅದರಲ್ಲೂ ಕೂಡ ಈಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪಕ್ಷ ಮುಂದುವರಿಯಲಿದೆ ಅಂತ ಪ್ರಕಟಣೆಯಲ್ಲಿ ಪ್ರತಿಪಾದಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.